ನಮಸ್ಕಾರ. ಇಂದಿನ ಸುಭಾಷಿತ ದುಃಖೇ ದುಃಖಾದಿಕಾನ್ ಪಶ್ಯೇತ್ ಸುಖೇ ಪಶ್ಯೇತ್ ಸುಖಾದಿಕಾನ್ ಆತ್ಮಾನಂ ಸುಖದುಃಖಾಭ್ಯಾಂ ಶತ್ರುಭ್ಯಾಮಿವ ನಾರ್ಪಯೇತ್. ದುಃಖವಿದ್ದಾಗ ತನಗಿಂತಲೂ ಹೆಚ್ಚು ದುಃಖಿತರಾದವರನ್ನು ನೋಡಬೇಕು. ಸುಖವಿದ್ದಾಗ ತನಗಿಂತಲೂ ಹೆಚ್ಚು ಸುಖಿಗಳಾದವರನ್ನು ನೋಡಬೇಕು. ಆತ್ಮಾನಂ ಸುಖದುಃಖಾಭ್ಯಾಂ, ತನ್ನನ್ನು ಶತ್ರುಗಳಿಗೆ ಹೇಗೆ ತಾನು ಅರ್ಪಿಸಿಕೊಳ್ಳೋದಿಲ್ವೋ ಒಪ್ಪಿಸಿಕೊಳ್ಳೋದಿಲ್ವೋ ಹಾಗೆ ತನ್ನನ್ನು ಮನುಷ್ಯನಾದವನು ಸುಖ ದುಃಖಗಳಿಗೆ ಅಥವಾ ಶೋಕ ಸಂತೋಷಗಳಿಗೆ ಒಪ್ಪಿಸಿಕೊಳ್ಳಬಾರದು. ಸುಖ ಮತ್ತು ದುಃಖಗಳೆರಡೂ ಕೂಡ ಹಗಲು ರಾತ್ರಿಗಳಿದ್ದ ಹಾಗೆ. ಈ ಹಗಲು ರಾತ್ರಿಗಳು ಹೇಗೆ ನಿರಂತರವಾಗಿ ಬರ್ತವೋ ಹಾಗೆ ಸುಖ ದುಃಖಗಳು ಕೂಡ ಮನುಷ್ಯನ ಜೀವನದಲ್ಲಿ ನಿರಂತರವಾಗಿ ಬರ್ತವೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅಂತ ಹೇಳ್ತಾರೆ. ಚಕ್ರದ ಹಾಗೆ ಅವುಗಳು ತಿರುಗ್ತಾನೇ ಇರ್ತವೆ. ನಾನು ಸದಾ ಸುಖಿ ಅಥವಾ ನಾನು ಸದಾ ದುಃಖಿ ಅಂತ ಹೇಳ್ತಕ್ಕಂತಹ ವ್ಯಕ್ತಿಗಳು ಯಾರೂ ಕೂಡ ಇಲ್ಲ. ಆದ್ದರಿಂದ ಎಂತಹ ಕಷ್ಟದಲ್ಲಿರುವಂಥವನಿಗೂ ಕೂಡ ಸುಖದ ಗಳಿಗೆ ಅನ್ನುವಂಥದ್ದು ಬಂದೇ ಬರ್ತದೆ. ತುಂಬ ಕಷ್ಟಕರವಾಗಿರ್ತಕ್ಕಂತಹ ಕೆಲಸ ಮಾಡತಕ್ಕಂತಹ ವ್ಯಕ್ತಿ, ಗಣಿಗಾರಿಕೆ ಇತ್ಯಾದಿಗಳಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಪುಟ್ಟ ಮಗುವಿನ ಮುಖವನ್ನು ನೋಡಿದಾಗ, ಅದರ ನಗುವನ್ನು ನೋಡಿದಾಗ ಅವನಿಗೆ ಆಗತಕ್ಕಂತಹ ಸಂತೋಷ ಅದಕ್ಕಿಂತಲೂ ಸುಖ ಇನ್ಯಾವುದೂ ಇಲ್ಲ ಅಂತ ಹೇಳಿ ಅವನಿಗೆ ಅನ್ನಿಸ್ತದೆ. ಆದ್ದರಿಂದ ಸುಖ ದುಃಖಗಳೆರಡೂ ಕೂಡ ಮನುಷ್ಯನಿಗೆ ನಿರಂತರವಾಗಿ ಬರತಕ್ಕಂಥವುಗಳು. ರಾಮಾಯಣದಲ್ಲಿ ಒಂದು ಮಾತಿದೆ, ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ. ಬದುಕಿರುವಂಥವನಿಗೆ ಸಂತೋಷ ಅನ್ನುವಂಥದ್ದು 100 ವರ್ಷ ಕಳೆದ ಮೇಲಾದರೂ ಬರ್ತದೆ ಅಂತ ಹೇಳಿ. ಅಶೋಕವನದಲ್ಲಿದ್ದಂತಹ ಸೀತೆ ಹಾಗೆ ನಂದಿಗ್ರಾಮದಲ್ಲಿದ್ದಂತಹ ಭರತ ಇವರಿಬ್ಬರೂ ಕೂಡ ರಾಮನ ಕುಶಲ ವಾರ್ತೆಯನ್ನು ಹನುಮಂತನಿಂದ ಕೇಳಿ ಬಹಳ ಸಂತೋಷಪಟ್ಟರು. ಹಾಗೆ ಮಹಾಭಾರತದಲ್ಲಿಯೂ ಕೂಡ ಧರ್ಮರಾಯ ತನಗಿಂತಲೂ ಕಷ್ಟವನ್ನು ಅನುಭವಿಸಿದವರು ಯಾರೂ ಇಲ್ಲ ಅಂತ ಹೇಳಿ ಬೃಹದರ್ಶ್ವ ಅನ್ನತಕ್ಕಂತಹ ಮುನಿಯ ಹತ್ತಿರ ಅವನು ತನ್ನ ತೊಳಲಾಟವನ್ನು ಹೇಳಿಕೊಂಡಾಗ ಬೃಹದರ್ಶ್ವ ಹೇಳುತ್ತಾನೆ, ನಿನಗೆ ಗಟ್ಟಿಮುಟ್ಟಾಗಿರತಕ್ಕಂತಹ ತಮ್ಮಂದಿರಿದ್ದಾರೆ, ಪತ್ನಿ ಇದ್ದಾಳೆ, ವನವಾಸಕ್ಕೆ ಅವಧಿ ಅನ್ನುವಂತಹದ್ದು ಇದೆ. ಆದರೆ ನಳ ಮಹಾರಾಜನಿಗೆ ಇದ್ಯಾವುದೂ ಕೂಡ ಇರಲಿಲ್ಲ. ಹೆಂಡತಿಯನ್ನೂ ಕೂಡ ಅವನು ಕಾಡಿನಲ್ಲಿ ತೊರೆಯಬೇಕಾಗಿ ಬಂತು. ನಿನಗಿಂತಲೂ ಕಷ್ಟವನ್ನು ಅನುಭವಿಸಿರತಕ್ಕಂಥವನು ನಳ ಇದ್ದ ಅಂತ ಹೇಳಿ ಅವನನ್ನು ಸಮಾಧಾನ ಪಡಿಸ್ತಾರೆ. ಹಾಗೆ ಈ ಸುಖ ಮತ್ತು ದುಃಖಗಳೆರಡೂ ಕೂಡ ಮನುಷ್ಯನಿಗೆ ನಿರಂತರವಾಗಿ ಬರುವಂಥವುಗಳಾದ್ದರಿಂದ ಆ ಸುಖವನ್ನು ನಾವು ಅನುಭವಿಸುವಾಗ ಅಥವಾ ದುಃಖವನ್ನು ಅನುಭವಿಸುವಾಗ ನಾವು ಸಮಾನ ಮನಸ್ಥಿತಿಯನ್ನು ಇಟ್ಟುಕೊಳ್ಬೇಕು. ನಮ್ಮನ್ನು ಅದಕ್ಕೆ ಒಡ್ಡಿಕೊಳ್ಳಬಾರ್ದು. ಸುಖ ದುಃಖೇ ಸಮೀಕೃತ್ವ ಅಂತ ಹೇಳಿದ ಹಾಗೆ ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹದ್ದೇ ಆ ಸುಖ ದುಃಖಗಳಿಗೆ ಮೂಲವಾಗಿರ್ತಕ್ಕಂತಹದ್ದು. ಆದ್ದರಿಂದ ಮನಸ್ಸನ್ನು ಸಮ ದುಃಖ ಸುಖ ಸ್ವಸ್ಥಃ ಅಂತ ಹೇಳ್ತಾರೆ. ಸಮ ದುಃಖ ಸುಖಗಳಿರತಕ್ಕಂಥವನು ಆರೋಗ್ಯವಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮನುಷ್ಯ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದೇ ಈ ಸುಭಾಷಿತದ ಅರ್ಥ. ನಮಸ್ಕಾರ.